ಅಲ್ಲಿ ನೋಡು, ಶ್ಯಾಮ ಅಲ್ಲಿದ್ದಾಳೆ. ಬಾ, ತೋರಿಸ್ತೀನಿ. ಇವ್ರೇನಾದ್ರೂ ಶ್ಯಾಮನ ನೋಡಿದ್ರ ಏನು? ಏನು? ಸರಿ ಬಾ. ಜಾಗ ಬಿಡಿ. ಏನದ್ಗೆ ಶ್ಯಾಮ ಅಂದ್ರಿ, ಎಲ್ಲಿದ್ದಾಳೆ? ಶ್ಯಾಮ ಎಲ್ಲಿ ಅಖಿಲ್? ಶ್ಯಾಮ ಈ ಪ್ರೋಗ್ರಾಮಿಗೆ ಬಂದಿದ್ದಾಳ ಆಂಟಿ? ಇಲ್ಲ ಅಖಿಲ್, ನೀನು ಬೇಡ ಅಂತ ಹೇಳಿದ್ಮೇಲೂ ಶ್ಯಾಮನ್ ಯಾಕೆ ಕರ್ಕೊಂಡು ಬರ್ತೀನಿ? ಆದ್ರೆ ಶ್ಯಾಮನೇ ಇಲ್ಲಿಗೆ ಬಂದಿರ್ಬೋದಲ್ವಾ? ಇಲ್ಲ ಅತ್ಗೆ, ಶ್ಯಾಮ ನಾನು ಬೇಡ ಅಂದಮೇಲೆ ಇಲ್ಲಿಗೆ ಬರಲ್ಲ. ಓಕೆ. ಅತ್ಗೆ ಸಿಕ್ಕಿದ್ಲ ಅತ್ಗೆ? ಇಲ್ಲ. ನಾನು ಹೇಳಿದೆ ತಾನೆ ಅವಳು ಇಲ್ಲಿಗೆ ಬಂದಿರಲ್ಲ ಅಂತ. ನನಗೆ ಯಾಕೋ ನಂಬಕ್ಕಾಗ್ತಿಲ್ಲ. ಒಂದ್ಸಲ ಫೋನ್ ಮಾಡು. ಈಗ ಅಖಿಲ್ ಫೋನ್ ಮಾಡಿದ್ರೆ ಕ್ಯಾಬಿನಿಂದ ಶ್ಯಾಮ ಫೋನು ರಿಂಗ್ ಆಗತ್ತೆ, ಆಮೇಲೆಲ್ಲ ಮುಳುಗೋಗತ್ತೆ. ಏನ್ ಯೋಚನೆ ಮಾಡ್ತಿದ್ಯಾ? ಫೋನ್ ಮಾಡು. ಅವಳು ಎಲ್ಲಿದ್ದಾಳೋ ಗೊತ್ತಾಗತ್ತೆ ಅಲ್ವಾ? ಮಾಡು, ಫೋನ್ ಮಾಡು. ಓಕೆ, ಮಾಡ್ತೀನಿ. ಸ್ಪೀಕರ್ ಆನ್ ಮಾಡು. ಅಮ್ಮ, ಅಖಿಲ್ ಅವ್ರು ಫೋನ್ ಮಾಡ್ತಿದ್ದಾರೆ. ಹಲೋ ಶ್ಯಾಮ. ಹೇಳಿರಿ. ಎಲ್ಲಿದ್ಯಾ ಶ್ಯಾಮ? ಅದು ಕೇಳ್ತಿರೋದು ನಿನ್ನೆ. ಎಲ್ಲಿದ್ಯಾ? ಮಸಾಲೆಗಳನ್ನ ತರಕ್ ಹೋಗ್ಬೇಕು ಅಂತ ಅಖಿಲ್ ಹೇಳಿದ್ದ ಅಲ್ವಾ? ಅವ್ನ್ ಬರೋಷ್ಟ್ರಲ್ಲಿ ನೀನ್ ಮನೇಲಿಲ್ದೆ ಎಲ್ಲಿಗೆ ಹೋಗಿದ್ದೆ? ಮಸಾಲ ತಗೊಳ್ಳೋದಕ್ಕೆ ಹೋಗಿದ್ದೆ ಅಕ್ಕ. ಅಂದ್ರೆ ಶ್ಯಾಮ ಕ್ಯಾಬಿನಿಂದ ಹೋಗಿದ್ದಾಳೆ ಅಂತಾಯ್ತು. ಸದ್ಯ ಬದುಕೊಂಡೆ. ಹೌದಾ? ಮಸಾಲೆಗಳನ್ನ ತರಕ್ ಹೋಗಿದ್ಯಾ? ಹೌದಕ್ಕ, ಅವ್ರಿಗಿವತ್ತು ತುಂಬಾ ಕೆಲಸ ಇದೆ ಅಂದಿದ್ರು. ಅವ್ರಿಗೆ ತೊಂದರೆ ಕೊಡೋದು ಯಾಕೆ ಅಂತ ನಾನೇ ತಗೊಂಡು ಬರೋದಕ್ಕೆ ಶಾಪಿಗೆ ಬಂದೆ. ನಿಜವಾಗ್ಲೂ ನೀನು ಮಸಾಲೆಗಳನ್ನ ತರಕ್ಕೆ ಹೋಗಿದ್ಯಾ? ಹೌದಕ್ಕ, ನಾನು ಶಾಪಲ್ಲೇ ಇದ್ದೀನಿ. ಹೌದಾ? ಹಾಗಾದ್ರೆ ಇರು, ನಾನೇ ವಿಡಿಯೋ ಕಾಲ್ ಮಾಡ್ತೀನಿ. ಅಯ್ಯೋ, ಈಗೇನಾದ್ರೂ ವಿಡಿಯೋ ಕಾಲ್ ಮಾಡಿದ್ರೆ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾಗೋಗುತ್ತೆ. ಇಲ್ಲಿ ನೋಡಕ್ಕ, ಮಸಾಲ ಪ್ಯಾಕೆಟ್ಗಳು. ನಾನು ಶಾಪಲ್ಲೇ ಇದ್ದೀನಿ, ಇಲ್ಲಿ ನೋಡಿ. ಓಕೆ. ಶ್ಯಾಮ, ಶಾಪಿಂಗ್ ಆಯ್ತು ಅಲ್ವಾ? ನೀನೀಗ ಬೇಗ ಮನೆಗೆ ಬಂದ್ಬಿಡು. ಸರಿ, ಬರ್ತೀನಿ.
ಬಂದಿದ್ದ ಗಂಡ ಅಂತ ಹಾಗೆ ಹೊರಟೋಯ್ತು. ಶ್ಯಾಮ, ಜ್ಯೂಸ್. ಜ್ಯೂಸಾ? ಯಾರಿಗಿದು? ಯಾರೀಗ? ಪಕ್ಕದ ಮನೆಯಲ್ಲಿ ಅದೇ ಶಂಕರಯ್ಯನವ್ರ ಮಗ ನಮ್ಮ ಬಲರಾಮ ಇದ್ದಾನಲ್ಲ, ಅವನಿಗೆ. ಮತ್ತೆ ಹೀಗೆ ಕೇಳಿದ್ರೆ ಹೇಗೆ? ನಿನ್ನ ರೂಮಿಗೆ ಜ್ಯೂಸ್ ತಂದ್ರೆ ಯಾರಿಗೆ ಅಂತ ಕೇಳ್ತೀಯಲ್ಲ, ನಿನಗೇನೆ. ನನಗ್ ನೀವು ಜ್ಯೂಸ್ ಯಾಕೆ ತಂದ್ರಿ? ಯಾಕೆ ತರಬಾರ್ದಾ? ಕುಡಿ. ಬೇಡ ರೀ. ಪರವಾಗಿಲ್ಲ, ಕುಡಿ. ಬೇಡ. ಯಾಕೆ ಬೇಡ? ನನ್ನ ಮೇಲೆ ಕೋಪನಾ? ಕೋಪನಾ? ಯಾಕೆ ಕೋಪ? ಅದೇ ನೀನು ಮಸಾಲ ತಗೊಳಕ್ ಹೋಗಿದ್ದೀನಿ ಅಂದಾಗ ನಾನು ನಮ್ದಂಗೆ ವಿಡಿಯೋ ಕಾಲ್ ಮಾಡಿ ಮಾತಾಡದ್ನಲ್ಲ, ಅದಕ್ಕೆ ಕೋಪ ಬಂದಿದ್ಯೇನೋ ಅಂತ. ಇಲ್ಲ ರೀ, ನಿಮ್ಮೇಲೆ ನನಗೆ ಯಾವತ್ತೂ ಕೋಪ ಬರಲ್ಲ. ನಿಜವಾಗ್ಲೂ ನಾನೇ ನಿನ್ನ ಮೇಲೆ ಅನುಮಾನಕ್ಕೆ ವಿಡಿಯೋ ಕಾಲ್ ಮಾಡಿದ್ದಲ್ಲ, ಅತ್ತಿಗೆನೇ ಮಾಡಿದ್ದು. ಅತ್ತಿಗೆಗೆ ನೀನು ಆ ಗೌರಮ್ಮನ್ ಪ್ರೋಗ್ರಾಮ್ಗೆ ಹೋಗಿದ್ಯಾ ಅಂತ ಅನುಮಾನ ಅಷ್ಟೆ. ಆ ಅನುಮಾನನ ಕ್ಲಿಯರ್ ಮಾಡಿ ನನ್ನ ನಂಬಿಕೆನ ಉಳಿಸ್ಕೊಟ್ಟೆ ನೀನು. ಥ್ಯಾಂಕ್ ಯು ವೆರಿ ಮಚ್. ತಗೋ. ಬೇಡ ರೀ, ಅಷ್ಟು ಕುಡಿಯಕ್ಕಾಗಲ್ಲ. ನಿನಗೆ ಎಷ್ಟು ಕುಡಿಬೇಕನ್ಸತ್ತೋ ಅಷ್ಟೇ ಕುಡಿ. ಉಳ್ದಿದ್ದು ವೇಸ್ಟ್ ಆಗೋಗತ್ತಲ್ಲ. ಯಾಕೆ ವೇಸ್ಟ್ ಆಗತ್ತೆ ಹೇಳು? ನಾನು ಕುಡಿತೀನಲ್ಲ. ಅಯ್ಯಯ್ಯೋ, ತಪ್ಪು. ನಾನು ಎಂಜಲು ಮಾಡಿದ್ನ ಕುಡಿಬಾರ್ದು. ನಾನು ಎಂಜಲ್ ಮಾಡಿದ್ರೆ ನೀನು ಕುಡಿಬೋದಾ? ಹೇಳು, ನಾನು ಕುಡಿದ್ರೆ ನೀನು ಕುಡಿಬೋದಾ? ಏನೋ ಗೊತ್ತಿಲ್ಲ, ಅದ್ ನೀವೇ ಹೇಳ್ಬೇಕು. ನನಗೆ ಗೊತ್ತು. ನಿನ್ನ ಎಂಜಲ್ ನಾನು ಕುಡಿಬಾರ್ದು ಅಂದ್ರೆ ನಾನು ಎಂಜಲ್ ಮಾಡಿದ್ದು ನೀನು ಕುಡಿಬಾರ್ದು. ಒಂದು ನಿಮಿಷ. 50-50 ಕುಡಿಯೋಣ. ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಕೊಂಡಿರೋ ಅಖಿಲ್ ಅವ್ರಿಗೆ ಹಾಡಿನ ವಿಷಯದಲ್ಲಿ ನಿಜ ಹೇಳೋದೇ ಒಳ್ಳೇದೇನೋ. ರೀ, ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ನಾನೊಂದು ಮಾತು ಹೇಳ್ತೀನಿ. ಸಂತೋಷದ ವಿಷಯ ಆಗಿದ್ರೆ ಈಗಲೇ ಹೇಳು. ನೋವಾಗೋ ವಿಷಯ ಆದರೆ ಮಾತ್ರ ಆಮೇಲೆ ಹೇಳು. ಯಾಕಂದ್ರೆ ಬೆಳಗ್ಗೆಯಿಂದ ಯಾವ್ಯಾವುದೋ ವಿಷಯಕ್ಕೆ ಮೆಂಟಲಿ ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ಹಾಗಾದ್ರೆ ಈಗ ಇವ್ರಿಗೆ ನಿಜ ಹೇಳಿ ನೋವು ಕೊಡಬಾರ್ದು. ಏನು ಈಗಲೇ ಹೇಳ್ತೀಯಾ, ನಾಳೆ ಹೇಳ್ತೀಯಾ? ಈಗಲೇ ಹೇಳ್ತೀನಿ. ಬೆಳಗ್ಗೆಯಿಂದ ಏನೇನೋ ಕಷ್ಟ ಆಯಿತು ಅಂತಿದ್ದೀರಲ್ಲ, ಪಾಪ ನನ್ನಿಂದ ಕೂಡ ತುಂಬ ಸಮಸ್ಯೆ ಆಗಿರುತ್ತೆ. ಇನ್ಯಾವತ್ತೂ ನನ್ನಿಂದ ತೊಂದರೆ ಆಗೋ ಪರಿಸ್ಥಿತಿ ಬರ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್. ಗುಡ್ ನೈಟ್. ಶುಭರಾತ್ರಿ. ಶುಭರಾತ್ರಿ. ಇನ್ ಮುಂದೆ ಹಾಡಕ್ ಬರಲ್ಲ ಅಂತ ಗೌರಮ್ಮಂಗೆ ಹೇಳಾಯ್ತಲ್ಲ, ಇನ್ನೀ ವಿಷಯ ಅಖಿಲ್ ಅವ್ರಿಗೆ ಹೇಳೋದೇನು ಬೇಕಾಗಿಲ್ಲ. ಏನಿದು? ಎಲ್ರೂ ಬಾಗಿಲ್ ಕಡೆ ನೋಡ್ತಿದ್ದಾರೆ. ಯಾರಿಗೋಸ್ಕರ ಕಾಯ್ತಿದ್ದಾರೆ? ಏನತ್ತೆ, ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ? ಪುರೋಹಿತರಿಗೋಸ್ಕರ ಅಮ್ಮ.
ಪುರೋಹಿತ್ರಿಗೋಸ್ಕರನಾ? ಇದ್ದಕ್ಕಿದ್ದ ಹಾಗೆ ಶ್ಯಾಮನ ಶೋಭನಕ್ಕೆ ಮುಹೂರ್ತ ಹುಡುಕ್ತಿದಾರಾ ಏನೋ? ನಡಿಬಾರ್ದು, ಯಾವುದೇ ಕಾರಣಕ್ಕೂ ಅದು ನಡಿಬಾರ್ದು. ಈಗ ಪುರೋಹಿತರು ಯಾಕೆ ಅತ್ತೆ? ನಾಳೆ ದ್ವಾದಶಿ ದಿನ ತುಳಸಿ ಕಲ್ಯಾಣ ಮಾಡೋದು ನಮ್ಮನೆ ಪದ್ಧತಿ ಅಲ್ವೇನಮ್ಮ? ಆ ತುಳಸಿ ಕಲ್ಯಾಣಕ್ಕೆ ಬೇಕಾಗೋ ಪೂಜೆ ಸಾಮಗ್ರಿ ಲಿಸ್ಟ್ ಕೊಡೋದಿಕ್ಕೆ ಪುರೋಹಿತರು ಬರ್ತೀನಿ ಅಂದ್ರು. ಹೌದಾ? ತುಳಸಿ ಕಲ್ಯಾಣಕ್ಕೋಸ್ಕರ ಬರ್ತಿದಾರಾ? ಹೌದಮ್ಮ, ನೀನು ಕೂಡ ಕೂತ್ಕೋ. ಆ ಪೂಜೆಗೆ ಕಲ್ಯಾಣಕ್ಕೆ ಸಂಬಂಧಪಟ್ಟಾಗ ನನಗೇನು ಗೊತ್ತಿಲ್ಲ ಅತ್ತೆ, ನೀವೇ ಮಾತಾಡಿ. ನಮಸ್ಕಾರ ನಮ್ಮ. ನಮಸ್ಕಾರ. ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ ಪುರೋಹಿತ್ರೆ, ಕೂತ್ಕೊಳ್ಳಿ. ಏನ್ ತಗೊಂಡ್ ಬರ್ಲಿ ಪುರೋಹಿತ್ರೆ? ಕಾಫಿ, ಟೀ? ಏನು ಬೇಡಮ್ಮ. ಇದನ್ನು ತಗೊಳ್ಳಿಮ್ಮ. ನಾಳೆ ತುಳಸಿ ಕಲ್ಯಾಣಕ್ಕೆ ಬೇಕಾಗಿರೋ ಸಾಮಾನಿನ ಲಿಸ್ಟು. ತೊಟ್ಲ? ಇದೇನ್ ಪುರೋಹಿತ್ರೆ, ಇದರಲ್ಲಿ ತೊಟ್ಲು ಅಂತ ಬರ್ತಿದ್ಯಲ್ಲ? ಹೌದಾ? ಅದು ನಿಮ್ಮ ಲಿಸ್ಟ್ ಅಲ್ಲಮ್ಮ, ಇಲ್ಲಿ ಕೊಡಿ. ಇದು ರಂಗರಾವ್ ಮನೆಗೆ ಕೊಡಬೇಕಾಗಿರೋ ಲಿಸ್ಟು. ನಾಳೆ ತುಳಸಿ ಕಲ್ಯಾಣದ ಜೊತೆಗೆ ಅವರು ಕೃಷ್ಣಲಾಲಿ ಕಾರ್ಯಕ್ರಮನೂ ಮಾಡ್ತಾ ಇದ್ದಾರೆ. ಆ ಥರ ಕಾರ್ಯಕ್ರಮನೂ ಇದೆಯಾ? ಹೌದಮ್ಮ. ದ್ವಾದಶಿ ದಿನ ತುಳಸಿ ಕಲ್ಯಾಣ ಮಾಡೋದ್ರಿಂದ ಸಂವತ್ಸರ ಕಳೆಯೋದ್ರಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದಿರೋ ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಆಗತ್ತೆ. ಹಾಗೆ ತುಳಸಿ ಕಲ್ಯಾಣ ಮಾಡಿದ ಮೇಲೆ ಕೃಷ್ಣಲಾಲಿ ಕಾರ್ಯಕ್ರಮನ ಮಾಡಿದ್ರೆ ಸಂತಾನ ಇಲ್ದಿರೋ ದಂಪತಿಗಳಿಗೆ ಸಂತಾನ ಭಾಗ್ಯ ಸಿಗತ್ತೆ. ಬಾಲಕೃಷ್ಣನ ತೊಟ್ಲಲ್ಲಿ ಹಾಕಿ ಕೃಷ್ಣಲಾಲಿ ಹಾಡ್ತಾ ತೊಟ್ಲು ತೂಗ್ತಾ ಇದ್ರೆ ವರ್ಷ ಕಳೆಯೋದ್ರಲ್ಲಿ ಆ ಮನೆಯಲ್ಲಿ ಹಸುಗೂಸು ಹುಟ್ಟತ್ತೆ. ರಂಗರಾವ್ ಅವರ ಸೊಸೆಗೆ ಮದುವೆ ಆಗಿ 10 ವರ್ಷ ಆದರೂ ಇನ್ನೂ ಮಕ್ಕಳಾಗಿರಲಿಲ್ಲಮ್ಮ. ಅದಕ್ಕೆ ನಾಳೆ ಅವರು ಈ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ. ವೈದೇಹಿ, ಐಶ್ವರ್ಯ ಹತ್ರ ಕೂಡ ಈ ಕೃಷ್ಣಲಾಲಿ ಕಾರ್ಯಕ್ರಮ ಮಾಡಿಸಿದ್ರೆ ಚೆನ್ನಾಗಿರುತ್ತಲ್ವಾ? ಹೌದು ಅತ್ತೆ, ಚೆನ್ನಾಗಿರತ್ತೆ. ಹಾಗೆ ಮಾಡೋಣ ಅತ್ತೆ. ಆ ಕೃಷ್ಣನ್ ದಯೆಯಿಂದ ಬಾಲಕೃಷ್ಣ ನಮ್ಮ ಮನೆಗೂ ಬರ್ತಾನೆ. ಪುರೋಹಿತ್ರೆ, ಈ ವರ್ಷ ತುಳಸಿ ಕಲ್ಯಾಣಕ್ಕೆ ನಮ್ ಬದಲು ನಮ್ ಅರುಣ್, ಐಶ್ವರ್ಯ ಪೂಜೆ ಕೂತ್ಕೋತಾರೆ. ತುಳಸಿ ಕಲ್ಯಾಣ ಕಾರ್ಯಕ್ರಮ ಆದ್ಮೇಲೆ ಕೃಷ್ಣಲಾಲಿ ಕಾರ್ಯಕ್ರಮನೂ ಮಾಡ್ಸೋಣ. ಸರಿನಮ್ಮ. ಹಾಗಾದ್ರೆ ಲಿಸ್ಟ್ ತಗೊಳ್ಳಿ, ಇದರಲ್ಲಿರೋದೆಲ್ಲ ತಂದ್ಬಿಡಿ. ಸರಿ ಪುರೋಹಿತ್ರೆ. ಪುರೋಹಿತ್ರೆ, ಹೇಳಿ. ತಮಗ್ ಬೇಕಾಗಿರೋದೆಲ್ಲ ಇಲ್ಲಿದೆ ತಾನೆ? ಎಲ್ಲ ಬಂದಿದೆ ವರ್ಮಾ ಅವರೇ. ಅಖಿಲ್, ಏನ್ ಡ್ಯಾಡಿ? ಮದುಮಗನ ರೆಡಿ ಮಾಡಿದ್ರನಪ್ಪ? ಶ್ಯಾಮ ಅತ್ಗೆ ಅದೇ ಕೆಲಸ ಮಾಡ್ತಿದ್ದಾರೆ ಡ್ಯಾಡಿ. ಮದುಮಗಳು ಅಲಂಕಾರ ಪೂರ್ತಿ ಆಯ್ತಕ್ಕ. ಚೆನ್ನಾಗಾಯ್ತು ಶ್ಯಾಮ. ಸರಿ ಅಕ್ಕ, ಬೇಗ ಬೇಗ ಮದುಮಗನ್ಗೂ ರೆಡಿ ಮಾಡಬೇಕು. ಸರಿ.
ಸುಖವಾಗಿ ಅಚ್ಚುಕಟ್ಟಾಗಾಯ್ತು. ಹೌದಕ್ಕ, ಮದ್ವೆ ಕಳೆ ಬಂದ್ಬಿಡ್ತು. ಬೇಗ ಐಶ್ವರ್ಯ ಬಂದ್ರೆ ಇನ್ನು ತುಳಸಿ ಕಲ್ಯಾಣ ಶುರು ಮಾಡಬಹುದು. ಐಶ್ವರ್ಯ, ಏನತ್ತೆ, ನಾನ್ ರೆಡಿ. ಇದೇನು ತುಳಸಿ ಕಲ್ಯಾಣಕ್ಕೆ ಹೀಗೆ ರೆಡಿ ಆಗಿದ್ಯಾ? ಆ, ಏನತ್ತೆ, ಚೆನ್ನಾಗಿಲ್ವಾ? ನೀನು ರೇಷ್ಮೆ ಸೀರೆ ಉಟ್ಕೋಬೇಕಲ್ವಾ? ರೇಷ್ಮೆ ಸೀರೆ ನನಗ್ಯಾಕತ್ತೆ? ಕುತ್ಕೊಂಡು ಪೂಜೆ ಮಾಡೋದು ನೀವ್ ತಾನೆ. ಈ ಸಲ ಪೂಜೆಗೆ ಕೂತ್ಕೊಳ್ತಿರೋದು ನಾವಲ್ಲಮ್ಮ, ನೀನು ಅರುಣ್. ನೀವೇ ಕೂತು ತುಳಸಿ ಕಲ್ಯಾಣ ಪೂಜೆ ಮಾಡ್ತೀರಾ. ನಾವಾ? ಹೌದು, ನೀವೇ. ನೀವು ಈ ಸರಿ ಕೂತು ತುಳಸಿ ಕಲ್ಯಾಣ ಮಾಡಿ ತೊಟ್ಲಲ್ಲಿ ಬಾಲಕೃಷ್ಣನ ಇಟ್ಟು ಕೃಷ್ಣಲಾಲಿ ಕಾರ್ಯಕ್ರಮ ಕೂಡ ಮಾಡಿದ್ರೆ 1 ವರ್ಷ ಆಗೋದ್ರಲ್ಲಿ ನಿಮ್ಮಿಬ್ರಿಗೆ ಮಗು ಆಗುತ್ತಂತೆ. ಈ ವಿಷಯನ ನಾನು ಅರುಣಿಗೆ ಹೇಳಿದ್ನಲ್ಲ. ಅವ್ನು ನಿನ್ಗೇನು ಹೇಳಿಲ್ವಾ? ಇಲ್ಲ, ಅವ್ರೇನು ಹೇಳಿಲ್ಲ. ಸರಿ ಹೋಯ್ತು, ಹೋಗ್ಲಿ ಬಿಡು. ಈಗೇನಾಯ್ತು? ಪೂಜೆ ಕೂತ್ಕೊಳ್ಳೋದಿಕ್ಕೆ ಇನ್ನೂ ಟೈಮ್ ಇದೆಯಲ್ಲ, ಆದಷ್ಟು ಬೇಗ ಈ ರೇಷ್ಮೆ ಸೀರೆ ಉಟ್ಕೊಂಡು ಬಾ ಅಮ್ಮ. ಬರ್ತೀನಿ, ಬೇಗ ಬಾ ಅಮ್ಮ. ಏನಿದು? ನನಗೆ ಗೊತ್ತಿಲ್ಲದೆ ನನ್ನ ಕೈಯಲ್ಲಿ ತುಳಸಿ ಕಲ್ಯಾಣ ಮಾಡ್ಸೋದಕ್ಕೆ ನೋಡ್ತಿದ್ದೀರಾ? ನನಗೆ ಗೊತ್ತಿಲ್ಲದೆ ನನ್ನ ಕೈಯಲ್ಲಿ ತೊಟ್ಟಲ್ ತೂಗಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ? ನನ್ನ ಅನುಮತಿ ಇಲ್ಲದೆ ನನ್ನ ಕೈಗೆ ಮಗು ಕೊಡಬೇಕು ಅನ್ಕೊಂಡಿದ್ದೀರಾ? ಅಷ್ಟಕ್ಕೂ ನನ್ನ ಬಗ್ಗೆ ಏನ್ ಅನ್ಕೊಂಡಿದ್ದೀರಾ? ನನ್ನ ಇಷ್ಟ ಕಷ್ಟಗಳ ಬಗ್ಗೆ ಕೇರ್ ಮಾಡ್ದೆ ನೀವ್ ಏನೇ ಹೇಳಿದ್ರು ಅದನ್ನ ನಾನು ಮಾಡ್ತೀನಿ ಅನ್ಕೊಂಡಿದ್ದೀರಾ? ಅಷ್ಟು ವೀಕ್ ಆಗಿರೋ ತರ ಕಾಣಿಸ್ತೀನಾ? ಐಶ್ವರ್ಯ, ಸುಮ್ಮನೆ ಕೋಪ ಮಾಡ್ಕೋಬೇಡ. ದೊಡ್ಡವ್ರು ಏನೇ ಹೇಳಿದ್ರು ನಮ್ಮ ಒಳ್ಳೇದಕ್ಕೆ ಹೇಳಿರ್ತಾರೆ. ದೊಡ್ಡವ್ರು ಹೇಳಿದ ಹಾಗೆ ಮಾಡೋದು ಚಿಕ್ಕವರಾಗಿ ನಮ್ಮ ಕರ್ತವ್ಯ. ಏನ್ ಕರ್ತವ್ಯ? ನನ್ನ ಕರ್ತವ್ಯ ಅನ್ಕೊಂಡು ನನಗಿಷ್ಟ ಇಲ್ದಿರೋ ಕೆಲಸ ಮಾಡು ಅಂತ ಅಂತಿದ್ದೀರಾ? ನನ್ನ ಕರ್ತವ್ಯ ಅನ್ಕೊಂಡು ನನ್ನ ಸೌಂದರ್ಯ ಹಾಳಾಗತ್ತೆ ಅಂತ ಗೊತ್ತಿದ್ರು ಮಕ್ಕಳನ್ನ ಹೆರು ಅಂತಿದ್ದೀರಾ? ನನ್ನ ಕರ್ತವ್ಯ ಅನ್ಕೊಂಡು ಅಂದಗಾತಿ ಅಂತ ಅನ್ನಿಸ್ಕೊಂಡಿರೋ ನಾನು ಅರ್ಧ ಡಜನ್ ಮಕ್ಕಳನ್ನ ಹೆತ್ತು ನನ್ನ ಅಂದನ ಹಾಳು ಮಾಡ್ಕೋಬೇಕು ಅಂತಿದ್ದೀರಾ? ಇಂಪಾಸಿಬಲ್. ಅಷ್ಟಕ್ಕೂ ತಪ್ಪೆಲ್ಲ ನಂದೆ. ನನಗೆ ಈಗಲೇ ತಾಯಿ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ನಿಮಗೆ ಗೊತ್ತು ಅಲ್ವಾ? ಗೊತ್ತಿರೋರು ಈ ತುಳಸಿ ಕಲ್ಯಾಣ, ಕೃಷ್ಣ ಲಾಲಿ ಇಂಥದ್ದೆಲ್ಲ ಬೇಡ ಅಂತ ನೀವು ಹೇಳ್ಬೋದಲ್ಲ, ಯಾಕೆ ಒಪ್ಕೊಂಡ್ರಿ? ಅಂದ್ರೆ ನಿಮಗೆ ತಂದೆ ಆಗ್ಬೇಕು ಅನ್ನೋ ಆಸೆ ಏನಾದ್ರೂ ಇದೆಯಾ? ಇರಲ್ವಾ? ಇರಬಾರ್ದಾ? ಮದುವೆ ಆಗಿರೋ ಯಾವ ಗಂಡ ಹೆಂಡತಿ ಆದರೂ ಯಾವಾಗ ತಂದೆ ತಾಯಿ ಆಗ್ತೀವೋ ಅಂತ ಆಸೆ ಪಡ್ತಾರೆ. ನಾನು ಹಾಗೆ ಆಸೆ ಪಡೋದಿಲ್ಲ. ನೀನು ಕೂಡ ಆಸೆ ಪಡಬಾರ್ದು, ಉಪಯೋಗನೂ ಆಗಲ್ಲ. ನನಗೆ ಹೇಳ್ದೆ ಈ ತುಳಸಿ ಕಲ್ಯಾಣ ಒಪ್ಕೊಂಡಿದ್ದಕ್ಕೆ ನೀವೇ ಏನಾದರೂ ಮಾಡಿ ಈ ತುಳಸಿ ಕಲ್ಯಾಣನ ನಿಲ್ಲಿಸ್ಬೇಕು. ಇಷ್ಟು ದೂರ ಬಂದ್ಮೇಲೆ ಹೇಗೆ ನಿಲ್ಸೋಕ್ಕಾಗತ್ತ ಐಶ್ವರ್ಯ? ಯಾಕೆ ನಿಲ್ಸಕ್ಕಾಗಲ್ವಾ? ಏನು ಹೇಳಿ ನಿಲ್ಸು ಅಂತೀಯ? ನನ್ ಸತ್ತೋದೆ ಅಂತ ಹೇಳಿ. ನೀವು ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೀರಾ? ನನ್ ಸತ್ತೋದೆ ಅಂತ ಹೇಳಿ.